ನಾವು ಜುಂಜಪ್ಪ ಸ್ವಾಮಿಯವರನ್ನ ಸ್ಮರಣೆ ಮಾಡಿ ಜುಂಜಪ್ಪ ಸ್ವಾಮಿಯವರ ಪರಮ ಭಕ್ತಾದಿಗಳು ಸಹ ಇವತ್ತು ಆಸೀನರಾಗಿದ್ದೀರಿ. ಅದೇ ರೀತಿಯಲ್ಲಿ ಬದುಕಿ ಬಾಳಿದವರು ಸನ್ಮಾನ್ಯ ಸಣ್ಣ ಚಿತ್ತಯ್ಯನವರು. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಆ ಕಾಲದಲ್ಲಿ ಜಾತಿಯನ್ನು ಕಂಡ್ರೆ ಆಗ್ತಿರಲಿಲ್ಲ. ಜಾತಿಯನ್ನು ದ್ವೇಷ ಮಾಡುವಂತಹ ಕಾಲ. ಅಂತ ಕಾಲದಲ್ಲಿ ಕುಗ್ರಾಮದಲ್ಲಿ ಹುಟ್ಟಿ ಆ ಹಳ್ಳಿಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಇವತ್ತು ಈ ಸಮಾಜದಲ್ಲಿ ಅತಿ ಎತ್ತರವಾದಂಥ ಸ್ಥಾನಕ್ಕೆ ಹೋದಂಥ ವ್ಯಕ್ತಿ ಅಂದರೆ ನಮ್ಮ ಸಣ್ಣ ಚಿತ್ತಯ್ಯನವರು. ನಾನು ಸಾವಿರಾರು ಅಧಿಕಾರಿಗಳನ್ನು ನೋಡಿದ್ದೇನೆ. ಅದರಲ್ಲಿ ಸಣ್ಣ ಚಿತ್ತಯ್ಯನವರ ಸ್ವಭಾವವೇ ಬೇರೆ ರೀತಿ. ಅವರು ಸಂಪಾದನೆ ಮಾಡಿದ ಹಣದಲ್ಲಿ ಅರ್ಧ ಭಾಗ ಹಣವನ್ನು ತಮ್ಮ ಸಮಾಜದವರಿಗೆ ಅಷ್ಟೇ ಅಲ್ಲ, ಯಾವ ಮನುಷ್ಯ ಕಷ್ಟದಲ್ಲಿರ್ತಾರೋ ಅವರಿಗೆ ನೀಡುವುದರ ಮುಖಾಂತರ ತಮ್ಮ ಸಾರ್ವಜನಿಕ ಬದುಕಿನಲ್ಲಿ ತನ್ನದೇ ಆದಂಥ ಗೌರವವನ್ನು ಘನತೆಯನ್ನು ಕಾಪಾಡಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನ ನಾನು ದೊಡ್ಡವರ ಹತ್ರ ಮಾತನಾಡಿದ್ದೇನೆ. ಎಲ್ಲ ಸಮಾಜ ಸನ್ಮಾನ್ಯ ಸಣ್ಣ ಚಿತ್ತಯ್ಯನವ್ರನ್ನ ಜ್ಯೋತಿಯಾಗಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಅವರು ಹರರು ಇದ್ದಾರೆ, ಆ ಪದಕ್ಕೆ ಹರರು ಇದ್ದಾರೆ. ಸುಮ್ಮನೆ ಜ್ಯೋತಿ ಆಗಲ್ಲ, ಸಾಧನೆ ಇರಬೇಕು. ಜ್ಯೋತಿ ಯಾವಾಗ ತನ್ನ ಮುಂಬತ್ತಿ ಮೇಣದ ಬತ್ತಿ ಹೇಗೆ ತನ್ನನ್ನು ತಾನು ಸುಟ್ಟು ಜ್ಯೋತಿಯಾಗಿ ಬೆಳಕು ಕೊಡುತ್ತೋ ಆ ರೀತಿಯ ಸ್ವಭಾವದವರು. ಅವರಿಗೆ ಅವರ ಸಾರ್ಥಕ ಬದುಕು, ಸಾರ್ಥಕ ಜೀವನ ಸಾಧನೆಯನ್ನು ಇವತ್ತು ನಮ್ಮ ಸಮಾಜ ಅವರಿಗೆ ಅವರ ಸಾಧನೆಯ ಬದುಕಿಗೆ ಅವರಿಗೆ ಸನ್ಮಾನ ಮಾಡುತ್ತಿರುವಂಥದ್ದು ನಿಜವಾಗ್ಲೂ ಸಹ ನಮ್ಮೆಲ್ಲರಿಗೂ ಕೊಟ್ಟಂತ ಗೌರವ, ಆ ಸಮಾಜಕ್ಕೆ ಕೊಟ್ಟಂತ ಗೌರವ ಅಂತ ನಾನಾದರೂ ಭಾವಿಸ್ತೇನೆ. ಸನ್ಮಾನ್ಯ ಸಣ್ಣ ಚಿತ್ತಯ್ಯನವರ ಸಾಧನೆಯ ಬದುಕಿಗೆ ನಾವೆಲ್ಲರೂ ಸಹ ನಮ್ಮ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ, ಹಾಲಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಮತ್ತು ಇಡೀ ಮಂತ್ರಿಮಂಡಲದ ಎಲ್ಲ ಗೌರವಾನ್ವಿತ ಮಂತ್ರಿವರ್ಯರ ಆಶೀರ್ವಾದ ಅವರ ಮೇಲಿದೆ. ಅವರ ವಿಶೇಷ ಗುಣವನ್ನು ಕಂಡು ಇಡೀ ನಮ್ಮ ಪಕ್ಷ ಅವರ ಮೇಲೆ, ಇಡೀ ಸಮಾಜದ ಮೇಲೆ ವಿಶ್ವಾಸವನ್ನು ಇಟ್ಟಿದೆ. ನಾನು ಗೆದ್ದಾಗ ಈ ಸಮಾಜಕ್ಕೆ MP ಇಲ್ಲ ಅನ್ನುವಂಥ ನೋವು ಇರಬಾರ್ದು, ಈ ಸಮಾಜದಲ್ಲಿ ಶಾಸಕರಿಲ್ಲ ಅನ್ನುವಂಥ ನೋವು ಇರಬಾರ್ದು, ಆ ಥರ ನಡ್ಕೋಬೇಕು ಅಂತ ಸಣ್ಣ ಚಿತ್ತಯ್ಯನವರು ಹೇಳ್ತಿದ್ರು ನನಗೆ. ಮಹಾನ್ ದೊಡ್ಡ ಹೋರಾಟಗಾರ GS ಮಂಜಣ್ಣ, ದೊಡ್ಡ ಹೋರಾಟಗಾರ. ಅವ್ರಿಗೆ ಏನಾರ ಅವಕಾಶ ಸಿಕ್ಕಿದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂಥ ಶಕ್ತಿ, ಸಾಮರ್ಥ್ಯ ಅವರಲ್ಲಿ ಇತ್ತು ಮಂಜಣ್ಣವರಲ್ಲಿ. ಕಾಂಗ್ರೆಸ್ ಪಕ್ಷದ ಮುಖಂಡರು ಯಾವತ್ತೂ ಸಹ ವಿಶೇಷವಾಗಿ ಶೋಷಿತ ಸಮಾಜದ ಮೇಲೆ ಯಾವತ್ತೂ ಕಾಂಗ್ರೆಸ್ಸು ಕೈ ಬಿಡೋದಿಲ್ಲ ಅನ್ನುವಂಥ ಭರವಸೆಯನ್ನು ನಾನು ಸಂದರ್ಭದಲ್ಲಿ ಹೇಳಿ, ಇದೊಂದು ಬಹಳ ಒಳ್ಳೆಯ ಕಾರ್ಯಕ್ರಮ. ಇವತ್ತು ಆ ಹಾಡು ಹೇಳುವಂಥ ಸಂದರ್ಭದಲ್ಲಿ ನಮಗೆ ರೋಮಾಂಚನ ಆಯಿತು. ಗಿಂಜಪ್ಪನ ಹಾಡು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇವೆಲ್ಲ ಇರಬೇಕು ಮನುಷ್ಯನ ಜೀವನದಲ್ಲಿ. ಬರೀ ದುಡ್ಡೇ ಮುಖ್ಯ ಅಲ್ಲ, ನಮ್ಮ ನಾಗರಿಕತೆ, ನಮ್ಮ ಪರಂಪರೆ, ಇತಿಹಾಸ. ಬಸವಣ್ಣನವರು ಆಡಿದಂಥ ನಾಡಿದು, ಬಸವಣ್ಣನವರು ಓಡಾಡಿದಂಥ ನಾಡು, ತಿಪ್ಪೇರುದ್ರ ಸ್ವಾಮಿಯವರು ಓಡಾಡಿದಂಥ ನೆಲ,
ಜುಜ್ಜಪ್ಪನವರು ಓಡಾಡಿದಂಥ ನೆಲ. ನಾವೆಲ್ಲ ಸಾಂಸ್ಕೃತಿಕ ಬದುಕಿನಲ್ಲಿ ಬದುಕ್ತಾ ಇದ್ದೇವೆ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಈ ಸಮಾಜಗಳಿಗೂ ಅವಿನಾಭಾವ ಸಂಬಂಧ ಇದೆ. ನಾನು ಸಹ ಮಂಜಣ್ಣನವರು ಸಮಾಜದ ಪರವಾಗಿ ನಾವು ಯಾವಾಗಲೂ ಇರ್ತೇವೆ, ಈಗಲೂ ಇದ್ದೇವೆ, ಮುಂದೂ ಇರ್ತೇವೆ. ಅದರಲ್ಲಿ ಯಾವ ಅನುಮಾನವೂ ಬೇಡ. ಸನ್ಮಾನ್ಯ ಸಣ್ಣಚಿತ್ತಯ್ಯ ಸಾಹೇಬ್ರವರಿಗೆ ಈ ಸಮಾಜ ಒಂದು ಗೌರವವನ್ನು ಕೊಡುವಂಥದ್ದು ಬಹಳಷ್ಟು ಅರ್ಥಪೂರ್ಣವಾದಂಥ ವಿಚಾರ ಅಂತ ನಾನು ಭಾವನೆಯನ್ನು ವ್ಯಕ್ತಪಡಿಸಿ, ಶ್ರಮ ಇರುತ್ತೆ. ಅವರು ಮನೆಯಲ್ಲಿ ತಾಯಂದಿರು, ಶ್ರೀಮತಿಯವರಾದಂಥ ತಾಯಂದಿರು, ಅವರು ತಾಯಿಯಾಗಿ ಶ್ರೀಮತಿಯಾಗಿ ಸದಾಕಾಲ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದರಿಂದಲೇ ಅವರು ಈ ಲೆವೆಲ್ಗೆ, ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು. ಅದಕ್ಕೋಸ್ಕರ ಆ ತಾಯಿ ಶ್ರೀಮತಿಯಾದಂಥ ಅಕ್ಕವರವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ನಿಮ್ಮ ಸಾಧನೆಯಿಂದ ಸನ್ಮಾನ್ಯ ಸಣ್ಣಚಿತ್ತಯ್ಯನವರು ಈ ಲೆವೆಲ್ಗೆ ಬೆಳೆದು ಎಲ್ಲರಲ್ಲೂ ಸೈ ಅನ್ನಿಸುವಂಥ ಶಕ್ತಿ ಅವರಿಗೆ ಬಂದಿದೆ. ಅದೇ ರೀತಿ ಎಲ್ಲ ಗಂಡಸರಲ್ಲಿ ನಾನು ಮನವಿ ಮಾಡ್ತೇನೆ, ತಾವು ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಗೌರವವನ್ನು ಕೊಡಬೇಕಾಗುತ್ತೆ. ಕೃಷ್ಣ ಪರಮಾತ್ಮ ದ್ವಾಪರಯುಗದಲ್ಲಿ ಹೇಳ್ತಾರೆ, ಎಲ್ಲಿ ಹೆಣ್ಣು ಮಕ್ಕಳು ವಾಸ ಮಾಡ್ತಾರೋ, ಎಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡ್ತೀವೋ ಅಲ್ಲಿ ದೇವತೆಗಳು ವಾಸ ಮಾಡ್ತವೆ ಅಂತ. ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಟ್ಟರೆ ಆ ಮನೆಯಲ್ಲಿ ದೇವತೆಗಳು ವಾಸ ಮಾಡ್ತವೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಗಂಡಸರು ತನ್ನ ಶ್ರೀಮತಿಯವರಿಗೆ ವಿಶೇಷವಾದ ಒಂದು ಗೌರವವನ್ನು ಕೊಟ್ಟಾಗ ಆ ಮನೆಯಲ್ಲಿ ಶಾಂತಿ, ನೆಮ್ಮದಿ ಸಿಗುತ್ತೆ. ಅದಕ್ಕೆ ಸಣ್ಣಚಿತ್ತಯ್ಯನವರ ಅಕ್ಕವರೇ ಕಾರಣ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಎಲ್ಲ ಹೆಣ್ಣು ಮಕ್ಕಳು ಸಹ ತನ್ನ ಗಂಡಂದರಿಗೆ ಗೌರವವನ್ನು ಕೊಟ್ಟು ಅವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು. ಆವಾಗ ಆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿ, ನಾವೆಲ್ಲರೂ ಸಹ ಇವತ್ತು ಮೂಲೆಗಳಿಂದ, ಎರಡೂ ತಾಲೂಕಿನ ಮೂಲೆಗಳಿಂದ ಬಂದು ಸಣ್ಣಚಿತ್ತಯ್ಯನವರಿಗೆ ತಮ್ಮ ಗೌರವವನ್ನು ಸಮರ್ಪಣೆ ಮಾಡೋದ್ರ ಜೊತೆಗೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ನಾವೆಲ್ಲ ಒಗ್ಗಟ್ಟಾಗಿ ಸಮಾಜಕ್ಕೆ ಶ್ರಮಿಸ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ನೀಡಿದ್ದೀನಿ. ತಮ್ಮೆಲ್ಲರಿಗೂ ನಾನು ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ